ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಾನು ನಿಮಗೆ ಶಾವಿಗೆ ಬಾತ್ನ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಶಾವಿಗೆ ಬಾತ್ ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಮಾಡುವಂಥ ಶಾವಿಗೆ ಬಾತು. ಹಾಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆಲ್ಲ ನಾನು ಈ ಡಿಶಸ್ನ ರೆಡಿ ಮಾಡಿದ್ದೀನಿ, ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಬಾಣಲಿ ಅಥವಾ ಪಾತ್ರೆ, ಎನಿ ಟೈಪ್ ಆಫ್ ಪಾತ್ರೆಯಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಸೊ ನಾನಿಲ್ಲಿ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಇಷ್ಟ ಆಗಿಲ್ಲ ಅಂದರೆ ಅಡುಗೆ ಎಣ್ಣೆಲೇ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಒಂದು ಶಾವಿಗೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶಾವಿಗೆ ಬಾತು ಬೇಗನೆ ಆಗಿಬಿಡುತ್ತೆ. ಸೊ ಇದು ಟೈಮ್ ಸೇವ್ ಮಾಡೋದ್ರಿಂದ ಫಸ್ಟೇ ಅದನ್ನು ನೀವು ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಈ ಶಾವಿಗೆ ಬಾತು ತೀರಾ ನಿಮಗೆ ಅಂಟ್ಕೊಳ್ಳಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಸೊ ಅದಾದಮೇಲೆ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡು ಮತ್ತೆ ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ಮೇಲೆ ಸಾಸಿವೆನ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕಡಲೆ ಬೀಜ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ಕಡಲೆ ಬೀಜ ನಿಮಗೆ ಆಪ್ಷನಲ್ಲು. ಕೆಲವೊಂದು ಜನ ಲೈಕ್ ಮಾಡ್ತಾರೆ, ಕೆಲವೊಂದು ಜನ ಲೈಕ್ ಮಾಡಲ್ಲ. ಬಟ್ ಈ ಒಂದು ಕಡಲೆ ಬೀಜ ಹಾಕೋದ್ರಿಂದ ನಿಮಗೆ ಈ ಒಂದು ಏನೇ ಒಂದು ಡಿಶಸ್ದ್ರದ್ದು ರುಚಿನ ಮಧ್ಯೆ ಸಿಗ್ತಾ ಇರುತ್ತಲ್ವ, ಸೊ ರುಚಿನ ಹೆಚ್ಚಿಸುತ್ತೆ. ಅದಾದಮೇಲೆ ನಾನಿಲ್ಲಿ ಅದನ್ನೆಲ್ಲ ಶಾಲೋ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ನಾನಿಲ್ಲಿ ಒಣ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಖಾರಕ್ಕೆ ಹಾಕ್ಕೊಂಡಿರೋದು. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆ, ಹಾಗೆ ಒಂದು ಅರ್ಧ ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಸ್ಲೈಸ್ ಮಾಡಿ. ಅದನ್ನು ಅಷ್ಟೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ಒಂದು ಒಗ್ಗರಣೆ ತುಂಬ ಚೆನ್ನಾಗಿ ಆಗಬೇಕು. ಯಾಕಂತಂದರೆ ಈ ಕಡಲೆ ಬೀಜ ನಿಮಗೆ ಎಣ್ಣೆಲಿ ಬೆಂದಷ್ಟು, ಕಡಲೆ ಬೀಜ ಕಡಲೆಬೇಳೆ ಇವೆಲ್ಲ ಎಣ್ಣೆಲಿ ಬೆಂದಷ್ಟು ನಿಮಗೆ ಚೆನ್ನಾಗಿ ತಿನ್ನಬೇಕಾದ್ರೆ ಒಂದು ಡಿಫ್ರೆಂಟ್ ಆಗಿರುವಂಥ ಫೀಲ್ ಕೊಡುತ್ತೆ. ಇಲ್ಲಾಂದರೆ ಹಸಿ ಸ್ಮೆಲ್ಲು, ಇಲ್ಲಾಂದರೆ ಫುಲ್ಲು ನಿಮಗೆ ಕಡಲೆಬೇಳೆ ಬಾಯಿಗೆ ಸಿಗಲ್ಲ. ಅಂದರೆ ಕಡಿಬೇಕು, ಜೋರಾಗಿ ಕಚ್ಚಿದಾಗ ಒಂಥರ ಕಚುಮ್ ಅಂತ ಅನಿಸುತ್ತಲ್ಲ, ಸೊ ಆ ಥರ ಫೀಲ್ ಆಗುತ್ತೆ. ಸೊ ಆದ್ರಿಂದ ಎಲ್ಲಾನು ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಆದ ಕಾರಣ ಎಲ್ಲದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸಣ್ಣದಾಗಿರುವಂತಹ ಹೆಚ್ಚಿರುವಂತಹ ತರಕಾರಿಗಳು ಅಂದರೆ ಬೀನೀಸ್, ಹಾಗೆ ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಮೂರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬೀನೀಸ್ನ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟ್ನ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ, ಅಂದರೆ ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಈ ಥರ ಒಂದು ತರಕಾರಿಗಳನ್ನ ಡಿಫ್ರೆಂಟ್ ಶೇಪಲ್ಲಿ ನೀವು ಕಟ್ ಮಾಡಿ ಕೊಟ್ಟರೆ ಡಿಫ್ರೆಂಟ್ ಆಗಿರೋ ಇದೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅವರು ತಿಂತಾರೆ. ಸೊ ಆದ್ದರಿಂದ ಸ್ವಲ್ಪ ತರಕಾರಿಗಳು ಇವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹೆಚ್ಕೊಳ್ಳಿ. ಹಾಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಎಲ್ಲ ಟೈಪ್ ಆಫ್ ವೆಜಸ್ ಅಂದರೆ ಕ್ಯಾರೆಟ್, ಬೀನೀಸು, ಆಲೂಗೆಡ್ಡೆ ತರಕಾರಿಗಳನ್ನೆಲ್ಲ ಮತ್ತೆ ಎಣ್ಣೆಲಿ ಅದ್ರ ಜೊತೆಗೇ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ 2 ಟೊಮೊಟೊನ ಯೂಸ್ ಮಾಡಿದ್ದೀನಿ. 2 ಟೊಮೊಟೊ ತಗೊಂಡು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈ ಒಂದು ಟೊಮೊಟೊ ಫ್ರೈ ಆಗಬೇಕು. ಎಲ್ಲಿ ತನಕ ಫ್ರೈ ಆಗಬೇಕು ಅಂದರೆ ಅದನ್ನು ಕಟ್ ಮಾಡಿದ್ರೆ ಮಧ್ಯಕ್ಕೆ ಕಟ್ ಮಾಡಿದ್ರೆ 2 ಭಾಗ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವಿಲ್ಲಿ 1 ಕಪ್ಪು ಶಾವಿಗೆ ತೊಗೊಂಡಿದ್ದೀರ ಅಂದರೆ 2 ಕಪ್ ಆಗೋಷ್ಟು ನೀರನ್ನ ಹಾಕಬೇಕು. ನಾನಿಲ್ಲಿ 1 ಕಪ್ಪು ಶಾವಿಗೆ ತೊಗೊಂಡಿರೋದ್ರಿಂದ 2 ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈ ಒಂದು ನೀರಂಶ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಶಾವಿಗೆ ತೀರಾ ಕಮ್ಮಿ ಆದ್ರೂ ಚೆನ್ನಾಗಿ ಅನಿಸಲ್ಲ, ಜಾಸ್ತಿ ಆದ್ರೂ ಚೆನ್ನಾಗಿ ಅನಿಸಲ್ಲ. ಸೊ ಆದ್ದರಿಂದ ಅಳತೆ ಮಾಡಿ, ಅಳತೆ ಕರೆಕ್ಟ್ ಮೆಜರ್ಮೆಂಟೆಲ್ಲ ತೊಗೊಳ್ಳಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು MTR ಅವ್ರದ್ದು ವಾಂಗಿಬಾತ್ ಮಸಾಲ. ಈ ಒಂದು ವಾಂಗಿಬಾತ್ ಮಸಾಲ MTR ಕಂಪ್ನಿದು ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತ್ ಮಸಾಲ. ಸೊ ಇದನ್ನ ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂದರೆ ನೀವು ಮನೇಲಿ ಮಾಡ್ಕೊಂಡಿರೋಂಥ ವಾಂಗಿಬಾತ್ ಮಸಾಲ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಅದಾದಮೇಲೆ ಸ್ವಲ್ಪ ಖಾರಕ್ಕೆ ಬೇಕಲ್ವಾ, ಸೊ ಖಾರಕ್ಕೆ ನಾನಿಲ್ಲಿ ಅಚ್ಚ ಮೆಣಸಿನಕಾಯಿ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಹಿಂಗೆ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಒಂದು ಚೂರು ಹಿಂಗೆ ಹಾಕ್ತಾಯಿದ್ದೀನಿ, ಅದು ಟೇಸ್ಟ್ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಅದಾದಮೇಲೆ ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಕುದಿ ಬರಬೇಕಾದ್ರೇ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ತೆಂಗಿನಕಾಯಿ ತುರಿ ಇದೆಲ್ಲ ನೀವು ಕುದಿಸ್ಬೇಕಾದ್ರೇ ಹಾಕಿದಾಗ ಜಾಸ್ತಿ ಹೊತ್ತು, ಅಂದರೆ ನೀವು ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನ ಸಂಜೆ ತನಕನೂ ಈ ಒಂದು ಶಾವಿಗೆ ಬಾತ್ ಇಟ್ಕೊಂಡು ತಿನ್ಬೋದು. ಸೊ ಆದ್ದರಿಂದ ಎಲ್ಲ ಚೆನ್ನಾಗಿ ಕುದಿ ಬರಬೇಕು, ಎಲ್ಲ ಬೇಯಬೇಕು.
ಬೇಯಬೇಕು. ಸೊ ಬೇಯೋಕ್ಕೆ ಟೈಮ್ ಕೊಟ್ಟು ಅದಾದಮೇಲೆ ನಿಮಗೆ ಕುದೀತಾ ಇದೆ ಅಂತ ಗೊತ್ತಾಗುತ್ತಲ್ವಾ. ಸೊ ಆವಾಗ ಫಸ್ಟು ಹುರಿದಿಟ್ಕೊಂಡಂತಹ ಆ ಶಾವ್ಗೆನ ಇದಕ್ಕೆ ಆ್ಯಡ್ ಮಾಡಬೇಕು. ಅಂದರೆ ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ, ಹಾಗಾಗಲೇ ಇದನ್ನು ನೋಡ್ಕೋತಾ ಇರಿ, ಚೆಕ್ ಮಾಡ್ಕೋತಾ ಇರಿ. ಯಾಕಂತೇಳಿದರೆ ಈ ಒಂದು ಶಾವ್ಗೆ ಬಾತ್ಗೆ ನೀರು ಒಂದು ಕಂಟೆಂಟ್ ಕರೆಕ್ಟಾಗಿ ಹಾಕಿರ್ತೀವಲ್ವ, ಸೊ ಕೆಳಗಡೆಯಿಂದ ತಡ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಆಗಾಗಲೇ ಚೆಕ್ ಮಾಡ್ಕೋತಾ ಇರಿ. ಈಗ ಇದು ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಬಬಲ್ಸ್ ಬರ್ತಾಯಿದೆ, ಅಂದರೆ ಕುದೀತಾ ಇದೆ. ಈ ಕುದೀತಾ ಇರುವಂತಹ ಶಾವ್ಗೆ ಹಾಕಿರುವಂತಹ ಒಂದು ಮಿಶ್ರಣ ಇರುತ್ತಲ್ಲ, ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಆಗಿರುವಂತಹ ಘಮ, ಫ್ಲೇವರ್, ರುಚಿ ಇದಿಷ್ಟು ಕೊಡುತ್ತೆ. ಸೊ ಆದ್ದರಿಂದ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಮಧ್ಯೆ ಚೆಕ್ ಮಾಡ್ಕೋತಾ ಇರಬೇಕು. ಸೊ ಆಲ್ಮೋಸ್ಟ್ ಅಲ್ಲಿದು ಆಗಿದೆ. ಸೊ ಈ ಥರ ಆಗಿರುವಂತಹ ಶಾವ್ಗೆ ಬಾತ್ನ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ನಾನು ತಿಂದು ಮಜಾ ಮಾಡ್ತೀನಿ. ನೀವು ಒಂದ್ಸಲ ಮಾಡಿ ತಿಂದು ಮಜಾ ಮಾಡಿ.